ಸುರಭಿಪುರಕ್ಕೆ ಸ್ವಾಗತ. ಗುಡವಿ ಪಕ್ಷಿಧಾಮಕ್ಕೆ ನೀನು ಹತ್ತಿರದಲ್ಲಿದ್ದೀವಿ. ಈ ಗುಡವಿ ಪಕ್ಷಿಧಾಮವನ್ನು ಮುಗಿಸಿ ನಾವು ಬನವಾಸಿಗೆ ಹೊರಟಿದ್ದೀವಿ. ಗುಡವಿ ಪಕ್ಷಿಧಾಮದಿಂದ ಅಲ್ಲಿ ಮಧುಕೇಶ್ವರನ್ ನೋಡಿಕೊಂಡು ಕೋಟಿಪುರಕ್ಕೆ ಹೊರಡ್ತೀವಿ. ಗುಡವಿ ಪಕ್ಷಿಧಾಮಕ್ಕೆ 6 ಕಿಲೋಮೀಟರ್. ಬೈನಕ್ಯುಲರ್ ಇಲ್ಲ ಅರಿಯಾ. ಈ ಪಕ್ಷಿಧಾಮ ಬಹಳ ಸುಂದರವಾಗಿದೆ. ಸುತ್ತಲೂ ಒಂದು ವನವಿಹಾರವನ್ನು ಮಾಡಿಕೊಂಡು ವಾಯುವಿಹಾರವನ್ನು ಕೂಡ ಮಾಡಿಕೊಂಡು ಮಧ್ಯದಲ್ಲಿ ಕೆರೆ ಇದೆ. ಆ ಕೆರೆ ಮಧ್ಯದಲ್ಲಿ ಒಂದು ಸಣ್ಣದಾದಂಥ ಪೊದೆ ಗಿಡ ಮರಗಳೆಲ್ಲ ಇದ್ದು ಆ ಗಿಡಗಳ ಮರಗಳ ಮೇಲೆ ಈ ಕೊಕ್ಕರೆ ಪ್ರಭೇದದ ಹಕ್ಕಿಗಳು ಸಂತಾನಾಭಿವೃದ್ಧಿಯನ್ನು ಮಾಡಿ ಕಾರ್ ಪಾರ್ಕಿಂಗ್ 25, ಒಬ್ರಿಗೆ 50, ಅಲ್ಲಿಗೆ 225 ತೊಗೊಂಡಿದ್ದಾರೆ. ಇದು ಯಾವುದಪ್ಪ ಅಂದರೆ ನಮ್ಮ ಗುಡವಿ. ಸರಿ, ಸುಮಾರು 40 ಕಿಲೋಮೀಟ್ರ್ ಇದೆ ಸಾಗರದಿಂದ. ಚೆನ್ನಾಗಿದೆ, ಇದುವೇ ಭಾಳ ಅದ್ಭುತವಾಗಿದೆ ನಿಜವಾಗ್ಲೂ. ಸ್ವಲ್ಪ ಕಷ್ಟಪಟ್ಟು ದೂರಕ್ಕೆ ಹೋಗಬೇಕು. ನೋಡಿ, ಇಲ್ಲಿ ಚಿತ್ರಗಳು ನೋಡ್ತಾ ಇದ್ದೀವಿ ಕರ್ನಾಟಕ ಅರಣ್ಯ ಇಲಾಖೆಯಿಂದ. ಪಾಸ್ ಮಾಡಿಕೊಂಡು ಹಕ್ಕಿಗಳ ಹೆಸರನ್ನ ಕಲ್ತ್ಕೋಬೋದು. ಇದನ್ನು ಹಕ್ಕಿಗಳ ಅಧ್ಯಯನಕ್ಕೆ ನಾವು ಇಂಗ್ಲೀಷಲ್ಲಿ ಆರ್ನಿಥಾಲಜಿ ಅಂತ ಕರಿತೀವಿ. ಹಲವಾರು ಬಗೆಯ ಕೊಕ್ಕರೆಯ ವಿಧದ ಹಕ್ಕಿಗಳನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿಂದ 1 ಕಿಲೋಮೀಟ್ರು ವಿಹಾರ, ವನವಿಹಾರ. ಪಕ್ಷಿ ವೀಕ್ಷಣಾ ಗೋಪುರಕ್ಕೆ ಹೋಗುವ ದಾರಿ. ಪಕ್ಷಿ ಲೋಕಕ್ಕೆ ಸುಸ್ವಾಗತ. ಜಲಚರ ಹಕ್ಕಿಗಳ ಸ್ವರ್ಗವೇ ಸರಿ ಈ ಒಂದು ನಮ್ಮ ಗುಡವಿ ಪಕ್ಷಿಧಾಮ. ಜಲಚರ ಹಕ್ಕಿಗಳು ಅಂದರೆ ಎಲ್ರಿಗೂ ಕೊಕ್ಕರೆ, ಬಾತುಕೋಳಿ ಅನ್ನೋದೇ ಮೊದಲು ಸ್ಮರಣೆಗೆ ಬರುತ್ತೆ, ನೆನಪಿಗೆ ಬರುವಂಥದ್ದು. ಅದೇ ಬಹಳ ಪ್ರಸಿದ್ಧ ಹಕ್ಕಿಗಳು. ಇದರಲ್ಲಿ ಬಹಳಷ್ಟು ತಿಳ್ಕೊಳ್ಳುವಂತಹ ಹಕ್ಕಿಗಳನ್ನ ನಾವು ಇಲ್ಲಿ ನೋಡ್ತೀವಿ. ಯಾವುದಪ್ಪ ಅಂದರೆ ಮೊದಲನೇದಾಗಿ ನೀರು ಹಾವು, ಡಾರ್ಟರ್ ಅಂತ ಕರಿತೀವಿ, ಆಯಿತಾ. ಅದಾದ ಮೇಲೆ ಕಾರ್ಮೊರೆಂಟ್. ಅದರಲ್ಲಿ ಲಿಟಲ್ ಕಾರ್ಮೊರೆಂಟು, ಗ್ರೇಟರ್ ಕಾರ್ಮೊರೆಂಟ್ ಅಂತ ಇರುತ್ತೆ. ಅಂದರೆ ಹೆಗ್ಗು ನೀರ್ಕಾಗೆ, ದೊಡ್ಡ ನೀರ್ಕಾಗೆ, ಚಿಕ್ಕ ನೀರ್ಕಾಗೆ ಅಂತಲೂ ಕೂಡ ನಾವು ಕರಿತೀವಿ. ಕಪ್ಪು ಬಣ್ಣಕ್ಕೆ ಬಂಡೆಕಲ್ ಮೇಲೆ ಕೂತು ನೀರಲ್ಲೆಲ್ಲ ಆಟಾಡಿ ರೆಕ್ಕೆಯನ್ನು ಒಣಸ್ಕೊಂಡಿರುತ್ತೆ, ನೀವೆಲ್ಲ ನೋಡಿರ್ಬೋದು. ನೋಡಿ, ಇಲ್ಲಿ ನೋಡ್ತಿರೋ ಪಕ್ಷಿ ನಾವು ಬೆಳ್ಳಕ್ಕಿ ಮಧ್ಯದಲ್ಲಿ ನೋಡಿ, ಜೇಡ ನೋಡಿ ಫೋಕಸ್ ಆಗಿದೆ ಎಷ್ಟು ಚೆನ್ನಾಗಿ. ಮಧ್ಯದಲ್ಲಿ ಜೇಡರ ಬಲೆ ಹಿಂಡ್ಕೊಂಡು ಜೇಡ ಕಾಣಿಸ್ತಿದೆ. ಮರದ ಮೇಲೆಲ್ಲ ಇದೆ, ತುಂಬ ಚೆನ್ನಾಗಿದೆ. ನಾನು ಲಿಟಲ್ ಕಾರ್ಮೊರೆಂಟ್ ಅಂತ ಹೇಳ್ತಿದ್ದೆ, ಗ್ರೇಟರ್ ಕಾರ್ಮೊರೆಂಟ್ ಅಂತಿದ್ದೆ. ಅದನ್ನೇ ನೀರ್ಕಾಗೆ ಅಂತ ಹೇಳ್ತೀವಿ. ಅದರಲ್ಲಿ ಚಿಕ್ಕದು ದೊಡ್ಡದು ಇದೆ. ಅದಾದಮೇಲೆ ನಾವು ಕಂಚುಗಾರ ಅಂತ ಕರಿತೀವಿ. ಕಂಚುಗಾರ ಅಂದರೆ ಕಂಚು, ಕಾಪರ್ ಸೌಂಡು ಹೊರಹೊಮ್ಮಿಸುವಂಥ ಧ್ವನಿಯಲ್ಲಿ ಹೊರಹೊಮ್ಮಿಸುವ ಹಕ್ಕಿ ಕಂಚುಗಾರ. ಅದನ್ನು ನಾವು ಐಬೀಸ್ ಅಂತ ಕರಿತೀವಿ. ಅದರಲ್ಲೂ ಕೂಡ ಹಲವಾರು ಬಗೆ ಇದೆ. ಅದನ್ನು ನಾವು ನೋಡಿರ್ತಕ್ಕಂಥದ್ದು 2 ಬಗೆದು. ಒಂದು ಬ್ಲ್ಯಾಕ್ ಕಲರ್ ಐಬೀಸು, ವೈಟ್ ಕಲರ್ ಐಬೀಸ್ ಅಂತ. ಕೊಕ್ಕು ಬಾಗಿರ್ದಂಗೆ ಕಾಣುತ್ತೆ ನೋಡಿ, ಮೇಲೆ ಎಷ್ಟು ಚಂದ ಕೂತಿದೆ. ನೀರ್ಕಾಗೆ ಇದು ಕಾರ್ಮೊರೆಂಟ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಬಣ್ಣದ ಕೊಕ್ಕಿನ ಕೊಕ್ಕರೆನೂ ಕೂಡ ಕಾಣ್ಬೋದು. ಆದರೆ ನಾನು ಬೈನೋಕ್ಯುಲರ್ ತಂದಿಲ್ಲದೆ ಇರೋ ಕಾರಣಕ್ಕಾಗಿ ನಾನು ಕ್ಯಾಮ್ರಾವನ್ನೇ ಝೂಮ್ ಮಾಡಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಇದಾದ ನಂತರ ನಾವು ಪೆಲಿಕಾನ್ ಅಂತ ಒಂದು ಬಾತುಕೋಳಿ ನೋಡ್ತೀವಿ. ಕೊಕ್ಕರೆ ಪ್ರಭೇದಕ್ಕೆ ಸೇರಿದ ಜಾಲಪಾದಗಳುಳ್ಳ ಪೆಲಿಕಾನ್ ಅಂತ. ಅದನ್ನು ಪೌಚ್ಡ್ ಪೆಲಿಕಾನ್ ಅಂತ ಕಲಿತೀವಿ. ಗಂಟ್ಲಲ್ಲಿ ಕೊಕ್ಕಿನ ಕೆಳಗಡೆ ಪೌಚ್ ಇರುತ್ತೆ, ಮೀನುಗಳನ್ನು ಸಂಗ್ರಹ ಮಾಡಿ ಇಟ್ಕೋಬೋದು. ಪೆಲಿಕಾನ್ ಅಂತ. ಅದು ಕೂಡ ವಲಸಿಗೆ ಹಕ್ಕಿ. ಪೇಂಟೆಡ್ ಸ್ಟಾಕ್ ಬಣ್ಣದ ಕೊಕ್ಕರೆ ಇದೆ. ಅದಾದಮೇಲೆ ಇಗ್ರೇಟ್ ಇದೆ. ಇಗ್ರೇಟಲ್ಲೂ ಬಹಳಷ್ಟು ಥರದ ಬೆಳ್ಳಕ್ಕಿಗಳನ್ನು ನಾವು ಪ್ರಭೇದವನ್ನು ನಾವು ಈ ಒಂದು ಸ್ಥಳದಲ್ಲಿ ನೋಡ್ಬೋದಾಗಿದೆ. ಈಗ ನಾವು ಹತ್ತಿ ಹೋಗ್ತಿರ್ತಕ್ಕಂಥ ಒಂದು ಟವರ್ ಅಂದರೆ ವೀಕ್ಷಣಾ ಗೋಪುರ ಅಂತ ಕರಿತೀವಿ. ಎತ್ತರ ಒಂದು 3 ಮಾಳಿಗೆಯಷ್ಟಿದೆ, 3rd ಫ್ಲೋರ್ ಅಷ್ಟಿದೆ. ಅದರ ಮೇಲೆ ಹತ್ತಿ ಪಕ್ಷಿಗಳ ವೀಕ್ಷಣೆಯನ್ನು ಮಾಡ್ಬೋದಾಗಿದೆ. ಇದರ ಜೊತೆಗೆ ಜಲಚರಗಳ ಹಕ್ಕಿಗಳ ಜೊತೆಗೆ ಬೇರೆ ಹಕ್ಕಿಗಳನ್ನು ಕೂಡ ನಾವು ನೋಡ್ಬೋದಾಗಿದೆ. ಆದರೆ ಇದು ಸಂತಾನಾಭಿವೃದ್ಧಿ ಮಾಡಲಿಕ್ಕೆ ಹೇಳಿ ಮಾಡಿಸಿರುವಂತಹ ಪ್ರಸಿದ್ಧ ಮತ್ತು ಅರ್ಥಪೂರ್ಣ ಮತ್ತು ವೈಜ್ಞಾನಿಕ ಜಾಗವೇ ಸರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಾಗಲ್ಲ. ನೋಡಿ, ಎಷ್ಟೊಂದು ಹಕ್ಕಿಗಳು ತಮ್ಮ ಆವಾಸ ಸ್ಥಾನವನ್ನಾಗಿ ಮಾಡಿಕೊಂಡಿದೆ. ಹತ್ತಿ ಗಿಡದ ಮೇಲೆ ಬಿಳಿ ಬಣ್ಣದ ಹತ್ತಿ ಕೂತಿರೋದು ಕಾಣ್ತಾ ಇದೆ. ನೋಡಿ, ಇಲ್ಲೊಂದು ಸಣ್ಣ ಸೇತುವೆ ಮಾಡಿದರೆ ಕೆರೆ ಮಧ್ಯಕ್ಕೆ ಹೋಗುವಂತೆ. ಮಧ್ಯ ಅಂತ ಏನಿಲ್ಲ, ಸ್ವಲ್ಪ ದೂರದಲ್ಲಿದೆ.
ತುಂಬ ಚೆನ್ನಾಗಿದೆ. ಈ ಥರ ಮಧ್ಯಕ್ಕೆ ಹೋಗಿ ನೋಡಿ ಝೂಮ್ ಹಾಕಿದ್ರೆ ನೋಡಿ ಅಲ್ಲಿ ಐಬಿಸ್ ಮರಿಗಳು ಅಂದರೆ ಕಂಚುಗಾರನ ಮರಿಗಳನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ ಝೂಮ್ ಮಾಡ್ತಾ ಇದ್ದೀವಿ. ನೋಡಿ ಅಲ್ಲಿ ಬಿಳಿ ಕಂಚುಗಾರ, ಕಪ್ಪು ಕಂಚುಗಾರ, ಇದು ಬಿಳಿ ಕಂಚುಗಾರ, ಬಾಗಿದ ಕೊಕ್ಕಿನ ರೀತಿ ಕಾಣುತ್ತೆ. ಇದಾದಮೇಲೆ ಇದರಲ್ಲಿ ಈ ಪ್ರದೇಶದಲ್ಲಿ ನಾನು ಓಪನ್ ಬಿಲ್ ಸ್ಟಾರ್ಕ್ನು ಕೂಡ ನಾವು ನೋಡ್ತೀವಿ ಮತ್ತು ಸ್ಪೂನ್ ಬಿಲ್ ಅಂತಲೂ ನೋಡ್ತೀವಿ. ಚಮಚದ ಕೊಕ್ಕಿನ ಕೊಕ್ಕರೆ, ತೆರೆದ ಕೊಕ್ಕರೆ, ಬೂದು ಕೊಕ್ಕರೆ, ಬೂದು ಬಕ ಅಂತ ಹೇಳ್ತೀವಿ, ಹಾಗೆ ಜಾನುವಾರು ಬಕ ಅಂತ ಹೇಳ್ತೀವಿ. ಹಲವಾರು ರೀತಿಯ ಪ್ರಭೇದದ ಹಕ್ಕಿಗಳನ್ನ ನಾವು ನೋಡ್ತೀವಿ. ನಿಜವಾಗ್ಲೂ ಬರಿಗಣ್ಣಿಂದ ನೋಡಿದಾಗಲೇ ತುಂಬ ಖುಷಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ದಯಮಾಡಿ ನಮ್ಮ ಗುಡವಿಗೆ ಬಂದು ಒಂದು ಸತಿ ನಮ್ಮ ಪಕ್ಷಿಗಳನ್ನು ನೋಡಿ ಕಣ್ತುಂಬ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.